ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಸೆಕ್ಷನ್ ಶೇರ್ ಮಾಡ್ಕೊಳ್ಳಿ. ನಾನಂತೂ ಸೂಪರ್ ಡೂಪರ್ ಆಗಿದ್ದೀನಿ. ಸೊ ಜಾಸ್ತಿ ಲೇಟ್ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಮ್ಮ ಮಸಾಲೆ ಚಿತ್ರಾನ್ನ ಮಾಡಿದ್ರು. ತುಂಬ ದಿವಸದಿಂದ ಅನಿಸ್ತಾಯಿತ್ತು ನನಗೆ ಮಸಾಲೆ ಚಿತ್ರಾನ್ನ ತಿನ್ನಬೇಕು ಅಂತ. ಹಾಗಾಗಿ ನೈಟೇ ಹೇಳಿದ್ದೆ ಮಸಾಲೆ ಚಿತ್ರಾನ್ನ ಮಾಡಿಕೊಟ್ಬಿಡುವ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಪಾಪುಗೆ ಆಯಿಲ್ ಮಸಾಜ್ ಮಾಡಬೇಕಾಗಿತ್ತು. ಇವತ್ತು ಪಾಪುದು 3 ಮಂತ್ಸ್ ಕಂಪ್ಲೀಟ್ ಆಗಿ ಬರ್ತ್ಡೇ ಇತ್ತು. ಹಂಗಾಗಿನೇ 3 ಮಂತ್ ಬರ್ತ್ಡೇ ಮಾಡಬೇಕಾಗಿತ್ತಲ್ವ. ಸೊ ಹಾಗಾಗಿ ತಲೆಗೆ ಮಾಡ್ಸೋಣ ಅಂತೇಳಿ ಆಯಿಲ್ ಮಸಾಜ್ ಮಾಡಿ, ಬಾಡಿಯೆಲ್ಲ ಆಯಿಲ್ ಮಸಾಜ್ ಮಾಡಿ ಪ್ಲೇಮೆಟ್ ಮೇಲೆ ಹಾಕಿದ್ದೆ. ಅವಳು ಪ್ಲೇಮೆಟ್ ಮೇಲೆ ಹಾಕಿದ್ರೆ ಆಡ್ಕೊಂಡಿರ್ತಾಳೆ. ಸೊ ಬಿಸಿಲಿದ್ರೆ ಬಿಸಿಲಿಗೆ ತೊಗೊಂಡೋಗಿಡ್ತೀನಿ. ಇಲ್ಲ ಅಂತಂದರೆ ಆಲ್ಮೋಸ್ಟ್ ಒಂದು ವೀಕಿಂದ ಒಂಥರ ಗಾಳಿ ಬೀಸ್ತಾ ಇತ್ತು. ಒಂಥರ ಪಾಪ ಬರೀ ಮೈಯಲ್ಲಿ ಮೇಲೆ ಬಿಸಿಲಿಗೆ ಎತ್ಕೊಳೋಗಿಲ್ಲ, ಚಳಿ ಈ ಥರ ಇರುತ್ತೆ. ಹಾಗಾಗಿ ಬಿಸಿಲಿಲ್ಲ ಅಂತೇಳಿ ಪ್ಲೇಮೆಟ್ ಮೇಲೆ ಹಾಕ್ಬಿಟ್ಟಿದ್ದೆ. ಆಡ್ಕೊಂಡಿದ್ಲು. ಸ್ವಲ್ಪ ಒಂದು 10 ಮಿನಿಟ್ಸ್ ಆದಮೇಲೆ ಸ್ನಾನ ಮಾಡಿಸ್ತೀನಿ. ಸೊ ಪಾಪಗೆ ಇವತ್ತು ಈ ಒಂದು ಕ್ಯೂಟ್ ಬಟ್ಟೆ ಹಾಕ್ತಿದ್ದೀನಿ. ನನಗೆ ಈ ಕಲರ್ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಲೈಟ್ ಪಿಂಕ್ ಮತ್ತು ವೈಟು. ಸೊ ಇದ್ರ ಚಡ್ಡಿ ನೋಡಿ ಎಷ್ಟು ಸಕ್ಕತ್ತಾಗಿದೆ, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಎರಡೂ. ಇದು ಒಳಗಡೆ ಹಾಕೋದು, ಅದರ ಮೇಲೆ ಇದನ್ನು ಹಾಕೋ ಥರ ಇತ್ತು. ಸೊ ಇದೇ ರೀತಿಯಲ್ಲಿ ನಾನು ಕಸ್ಟಮೈಸ್ ಕೇಕ್ನ ಇದೇ ಕಲರಲ್ಲಿ ಕಸ್ಟಮೈಸ್ ಮಾಡಿಸಿದ್ದೆ. ಸೊ ನಾನು ಈ ಒಂದು ಕುರ್ತಾ ಸೆಟ್ನ ಹಾಕ್ಕೊಂಡಿದ್ದೆ. ಅದೇ ರೀತಿ ತುಂಬ ದಿವಸದ ಆದಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಬಿಕಾಸ್ 3 ಮಂತ್ಸ್ ಕಂಪ್ಲೀಟ್ ಆಗಿತ್ತಲ್ಲ ಪಾಪುಗೆ. ಅಮ್ಮ 3 ಮಂತಲ್ಲಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂತ ಹೇಳಿದರು. ಸೊ ಹಂಗಾಗಿ ಇವತ್ತು 3 ಮಂತ್ಸ್ ಕಂಪ್ಲೀಟ್ ಆಗ್ತಿದೆ. ಇವತ್ತೇ ಬರ್ತಾರೆ ಪಾಪುಗೆ 3 ಮಂತದ್ದು. ಹಂಗೆ ಹೋಗಿ ಬರೋಣ ಅಂತ ಹೇಳಿದ್ದೆ. ಮನುಗೂ ಹೇಳಿದ್ದೆ ಎಲ್ಲ ಮುಗಿಸ್ಕೊಂಡು ಬೇಗ ಬಂದುಬಿಡು ದೇವಸ್ಥಾನಕ್ಕೆ ಹೋಗೋಣ ಅಂತಲೂ ಮನುಗೆ ಹೇಳಿದ್ದೆ. ಸೊ ಹಂಗಾಗಿ ಮನೂ ಬಂದಿದ್ರು. ನಾನು ಪಾಪು ಇಬ್ಬರು ತಲೆಗೆ ಸ್ನಾನ ಮಾಡಬೇಕಾಗಿತ್ತಲ್ಲ. ಹಂಗಾಗಿ ಪಪ್ಪ ಈ ಥರ ಒಲೆಯಲ್ಲಿ ಉರಿ ಹಾಕಿದ್ರು ಮೇಲೆಗಡೆ. ಸೊ ಫುಲ್ ಟೆರೆಸ್ ಮೇಲೆ ಈ ಥರ ಖಾಲಿ ಜಾಗದಲ್ಲಿ ಈ ಥರ ಒಲೆ ಇಟ್ಟುಕೊಂಡು ಉರಿ ಹಾಕ್ತಾರೆ ನಮ್ಮ ಪಪ್ಪ. ಇನ್ ಕೇಸ್ ಮಳೆ ಏನಾದರೂ ಬರೋಂಗಿದ್ರೆ ಆಗಲ್ಲ, ಸೋಲಾರಲ್ಲಿ ಇಟ್ಕೊತೀವಿ. ಇಲ್ಲಾಂದ್ರೆ ಗ್ಯಾಸಲ್ಲಿ ಮಾಡ್ಕೊಂಡು ಮೈಗೆಲ್ಲ ಅದರಲ್ಲಿ ಮಾಡ್ಕೋಬೋದು, ಮ್ಯಾನೇಜ್ ಮಾಡ್ಕೋಬೋದು. ಬಟ್ ತಲೆಗೆ ಮಾಡಬೇಕಾದ್ರೆ ಈ ಥರ ಒಲೆಯಲ್ಲಿ ಉರಿ ಹಾಕ್ಕೊಡ್ತಾರೆ. ಸೊ ಅದು ಒಂಥರ ಸೊಪ್ಪೆಲ್ಲ ಹಾಕಿ ಬೇಯಿಸ್ತಾರಲ್ವ. ಹಂಗೇನಾದರೂ ಇನ್ ಕೇಸ್ ಪಾಪುಗೂ ಅಷ್ಟೇ ಶೀತ ಆಗಿರ್ಬೋದು, ತಲೆನೋವು, ತಲೆ ಭಾರ ಆ ಥರ ಏನಾದರೂ ಇದ್ದರೆ ಇಮಿಡಿಯೇಟಾಗಿ ಕ್ಲಿಯರ್ ಆಗಿಬಿಡುತ್ತೆ ಅಂಥೇಳಿ ಈ ಥರ ಸೊಪ್ಪೆಲ್ಲ ಹಾಕಿ ಕುದಿಸಿ ಅಟ್ಕೊಂಡ್ರೆ ಸಿಕ್ಕಾಪಟ್ಟೆ ಒಳ್ಳೇದು ಈ ಟೈಮಲ್ಲಿ ಅಂತೇಳಿ ತಲೆಯಲ್ಲಿ ಕಾಯಿಸಿ ಕೊಡ್ತಾರೆ. ನನಗೂ ಅಷ್ಟೇ ಏರ್ ಫಾಲ್ ಆಗೋದು ಆಗಿರ್ಬೋದು, ತಲೆ ಭಾರ ನಿಮ್ಗೆ ಗೊತ್ತಿರುತ್ತೆ. ಪೋಸ್ಟ್ ಪ್ರೆಗ್ನೆನ್ಸಿ ಸ್ವಲ್ಪ ನಿದ್ದೆ ಅದು ಇದು ಸರಿಯಾಗಿ ಆಗದಿರೋದ್ರಿಂದ ತಲೆ ಭಾರ ಆಗಿರ್ಬೋದು, ಶೀತ ಆಗೋದಾಗಿರ್ಬೋದು, ಇದೆಲ್ಲ ಸ್ವಲ್ಪ ಅವಾಯ್ಡ್ ಆಗುತ್ತೆ. ಹಾಗೆ ಪಾಪುಗೆ ಫಸ್ಟ್ ಸ್ನಾನ ಮಾಡಿಸಿ ಅವಳನ್ನ ನೀಟಾಗಿ ಫೀಡ್ ಮಾಡಿ ಮಲಗಿಸ್ಬಿಟ್ಟೆ. ಸೊ ಯಾಕಂದರೆ ಅವಳು ಸ್ನಾನ ಮಾಡಿ ಮಲಗಿದ್ರೆ ನಾನು ಈ ಥರ ತಲೆಗೆ ಸ್ನಾನ ಮಾಡಿ ಕೂದಲನ್ನ ಚೆನ್ನಾಗಿ ಹಾರಿಸ್ಬಿಟ್ಟೆ ಪಾಪುಗೆ ಫೀಡ್ ಮಾಡಬೇಕು. ಅದಕ್ಕೆ ಮುಂಚೆ ಫೀಡ್ ಮಾಡೋಂಗಿಲ್ಲ ಅವ್ರಿಗೆ, ಯಾಕಂದರೆ ಪಾಪುಗೆ ಕೋಲ್ಡ್ ಆಗಿಬಿಡುತ್ತೆ. ನಾನು ತ್ಯಾಮ ತಲೆದಲ್ಲಿ ಫೀಡ್ ಮಾಡಿದ್ರೆ ಪಾಪುಗೆ ಕೋಲ್ಡ್ ಆಗುತ್ತೆ. ಸೊ ನಾನು ಯಾವುದೇ ರೀತಿ ಹೇರ್ ಡ್ರೈ ಮಾಡಬೇಕಾದ್ರೆ ಯಾವುದೇ ರೀತಿ ಟೂಲ್ಸ್ ಯೂಸ್ ಮಾಡಲ್ಲ. ಎಲೆಕ್ಟ್ರಿಕ್ ಅಂದರೆ ಹೇರ್ ಡ್ರೈಯರ್ ಆಗಿರ್ಬೋದು, ಹೀಟ್ರ್ ಆಗಿರ್ಬೋದು, ಆ ಥರ ಏನೂ ಯೂಸ್ ಮಾಡಲ್ಲ. ನ್ಯಾಚುರಲಾಗಿ ಸನ್ಲೈಟ್ ಏನಿದೆ ಅದರಲ್ಲೇ ನಾನು ತಲೆ ಆಡಿಸ್ಕೊಳೋದು. ಸೊ ನಾರ್ಮಲಾಗಿ ಇನ್ ಕೇಸ್ ಏನಾದರೂ ಸ್ವಲ್ಪ ಮೋಡ ಮುಚ್ಕೊಳಂಗಿದೆ ಅಂತಂದರೆ ಆವತ್ತು ನಾನು ತಲೆಗೆ ಮಾಡೋಕ್ಕೆ ಹೋಗಲ್ಲ. ಬಿಸಿಲು ಬರೋ ಮೂಮೆಂಟ್ ಗೊತ್ತಿರುತ್ತಲ್ಲ, ಆವತ್ತು ತಲೆಗೆ ಮಾಡಿಬಿಡ್ತೀವಿ. ಪಾಪುಗೂ ಅಷ್ಟೇ ಅವಳದೇನೋ ಒಂದು ಇಷ್ಟಿದೆ ಆರೋಗ್ಬಿಡುತ್ತೆ, ಏನು ಯಾವುದು ಬೇಕಾಗಿಲ್ಲ. ಬಟ್ ನನ್ನ ಕೂದಲು ಸ್ವಲ್ಪ ಹಾರಕ್ಕೆ ಟೈಮ್ ತೊಗೊಳುತ್ತೆ. ಹಾಗಾಗಿ ಪಾಪುಗೆ ತಲೆಗೆ ಸ್ನಾನ ಮಾಡಿ ಮಲಗಿಸ್ಬಿಟ್ರೆ ಅವಳು ಸ್ವಲ್ಪ ಅಟ್ಲೀಸ್ಟ್ 1 to 2 hours ಆದರೂ ನಿದ್ದೆ ಮಾಡ್ತಾಳೆ ಪೀಸ್ಫುಲ್ಲಾಗಿ. ಸೊ ದಟ್ ನಾನು ತಲೆಗೆ ಸ್ನಾನ ಮಾಡಿ ತಲೆ ಕೂದಲೆಲ್ಲ ಹಾರಿಸ್ಬೋದು ಅಂತೇಳಿ ಅವಳನ್ನ ಫಸ್ಟು ಸ್ನಾನ ಮಾಡಿ ಫೀಡ್ ಮಾಡಿ ಮಲಗಿಸ್ಬಿಡ್ತೀನಿ. ಇಲ್ಲಾಂದರೆ ಅವಳು ಫೀಡ್ ಮಾಡಬೇಕಂದ್ರೆ ಎದ್ದಿರ್ತಾಳೆ, ಅಳ್ತಾ ಇರ್ತಾಳೆ, ಅದಕ್ಕೋಸ್ಕರ ಸುಮ್ಮನೆ ಬೇಡ ಅಂತೇಳಿ ಮಲಗಿಸ್ಬಿಡ್ತೀನಿ. ಸೊ ನಾವು ತಲೆಗೆ ಮೇಲೆ ನೀರು ತೊಡ್ಕೊಬಂದು ಮಾಡ್ಕೊಂಡಷ್ಟರಲ್ಲಿ ಬೆಂಕಿ ಕೆಂಡ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಸೊ ಇದು ಸ್ವಲ್ಪ ಇದ್ದಿದ್ದಕ್ಕೆ ಹರ್ಷಿತಾ ಅದು ಕೂದಲಿಗೆ ಇದು ಮಾಡಿಕೊಟ್ಲು. ಸೊ ಸ್ವಲ್ಪ ಅದನ್ನು ಬಿಸಿ ತೊಗೊಂಡು, ಸ್ವಲ್ಪ ಶೀತ ಥರ ಆಗಿತ್ತು, ಹಂಗಾಗಿನೇ ಈ ಥರ ಬಿಸಿ ತಲೆಗೆ ಹೊಗೆ ತಗೊಂಡು ನೀಟಾಗಿ ಫ್ರೆಶ್ ಅಪ್ ಆಗಿ ಬಂದೆ. ಸೊ ನಿಮ್ಗೆ ಏನಾದರೂ ನನ್ನ ಪೋಸ್ಟ್ ಪ್ರೆಗ್ನೆನ್ಸಿ ಹೇರ್ ಕೇರ್ ಯಾವ ಥರ ಇದೆ ಅಂತ ಬೇಕಾದರೆ ಕಮೆಂಟ್ ಸೆಕ್ಷನ್ ಶೇರ್ ಮಾಡ್ಕೊಳ್ಳಿ. ನಾನು ಯಾವ ಥರ ಅಂತ ಹೇಳ್ತೀನಿ. ನಾನು ಏರ್ ಫಾಲ್ ಕಂಟ್ರೋಲ್ ಯಾವ ಥರ ಮಾಡ್ತಾಯಿದ್ದೀನಿ ಅಂತೆಲ್ಲ ಹೇಳ್ತೀನಿ. ಸೊ ಅದಾದಮೇಲೆ ನೋಡ್ತಾ ಸಂಜೆ ಆಯಿತು. ನಾನು ಪೂಜೆ ಎಲ್ಲ ಮಾಡಿ ರೆಡಿ ಆದೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ. ಸೊ ಈ ಒಂದು ಔಟ್ಫಿಟ್ ಬಂದು ನಾನು ದೀಪಾವಳಿಗೆ ನನಗೆ ಪಾಪುಗೆ ಒಂದೇ ಥರ ಅಂತೇಳಿ ಮನು ಗಿಫ್ಟ್ ಮಾಡಿದ್ದು. ಲಾಸ್ಟ್ ಟೈಮ್ ವ್ಯಾಕ್ಸಿನ್ ಹಾಕ್ಸಕ್ಕೆ ಹೋದಾಗ ಪಾಪುಗೆ ಹಾಕ್ಕೊಂಡಿದ್ದಲ್ಲ, ಪಾಪುದು ಆ ಬಟ್ಟೆ. ಸೊ ನನಗೆ ಈ ಬಟ್ಟೆ ಇಬ್ಬರದ್ದು ಒಂದೇ ಕಲರಲ್ಲಿ ತರಿಸ್ಕೊಟ್ಟಿದ್ದು. ಸೊ ಮನು ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದ. ಆಮೇಲೆ ಪಾಪುಗೆ 3rd ಮಂತ್ ಬರ್ತ್ಡೇ ಆಗಿದ್ದರಿಂದ ಕೇಕ್ ಅವಳು ಡ್ರೆಸ್ ಕಲರು ವೈಟ್ ವಿತ್ ಪಿಂಕ್ ಈ ಥರ ಕಸ್ಟಮೈಸ್ ಮಾಡಿಸಿದ್ದೆ. ಫುಲ್ ಪ್ಲೈನ್ ವೈಟ್ ಕೇಕು, ಅದ್ರ ಮೇಲೆ ಸ್ಮಾಲ್ ಮಣಿ ಈ ಥರ ಇತ್ತು. ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿಕೊಟ್ಟಿದ್ರು. ನನಗೆ ನಿಜವಾಗ್ಲೂ ಎಷ್ಟು ಖುಷಿ ಆಯ್ತು ಅಂದರೆ ಕೇಕ್ ನೋಡಿ. ಆ ಟೇಸ್ಟು ಸಹ ತುಂಬಾ ಫ್ರೆಶ್ ಆಗಿತ್ತು, ಸಕ್ಕತ್ತಾಗಿತ್ತು. ನನ್ನ ಇನ್ಸ್ಟಾಗ್ರಾಮಲ್ಲಿ ಫೋಟೋ ಅಪ್ಲೋಡ್ ಮಾಡಿದ ಕೇಕದು. ಸೊ ಒಂದು 2 to 3 ಮೆಂಬರ್ಸ್ ಕೇಳಿದ್ದೀರಾ ನೀವು ಕೇಕ್ ಎಲ್ಲಿ ಬರುತ್ತೆ ಏನು ಅಂತೆಲ್ಲ. ಸೊ ಹಂಗಾಗಿ ನಾನು ಇನ್ಸ್ಟಾಗ್ರಾಮಲ್ಲಿ ಮೆನ್ಷನ್ ಮಾಡಿದ್ದೀನಿ ಸಹ, ನೋಡ್ಬೋದು ನೀವು ಚೆಕ್ ಮಾಡಿ. ನನಗಂತೂ ದಿನಗಳು ಎಷ್ಟು ಬೇಗ ಹೋಗ್ತಾಯಿದೆ ಅನಿಸುತ್ತೆ. ನಾನು ನಿನ್ನೆ ಮೊನ್ನೆ ಪಾಪುನ ಡಾಕ್ಟ್ರು ನಿಮಗೆ ಹೆಣ್ಣು ಪಾಪು ಅಮ್ಮ ಅಂತ ಮೊನ್ನೆ ಹೇಳ್ದಂಗಿದೆ. ಆಲ್ಮೋಸ್ಟ್ ಈಗ ಆಲ್ರೆಡಿ ಅವಳಿಗೆ 3 ಮಂತ್ಸ್ ಕಂಪ್ಲೀಟ್ ಆಗಿಬಿಡ್ತು. ಸೊ ಎವ್ರಿಡೇ ಇವಾಗ ಯಾವ ಥರ ಸ್ಟೇಜ್ ಅವ್ರಿಗೆ ಅಂದರೆ ಎವ್ರಿಡೇ ಒಂದು ಹೊಸದು ಕಲಿತಾ ಹೋಗ್ತಾರೆ, ಹಳೆಯದನ್ನ ಮರಿತಾ ಹೋಗ್ತಾರೆ. ಸೊ ನಮ್ಮ ಮಮ್ಮಿ ಅದನ್ನೇ ಹೇಳ್ತಾರೆ, ಪ್ರತಿಯೊಂದು ಕ್ಯಾಪ್ಚರ್ ಅವಳು ಮಾಡೋದನ್ನ. ಬಿಕಾಸ್ ಅದನ್ನು ಜಾಸ್ತಿ ದಿವಸ ಅವರು ಮೈಂಡಲ್ಲಿ ಇಟ್ಕೊಳಲ್ಲ, ಹೊಸದು ಕಲಿತಾ ಹೋಗ್ತಾರೆ ಅಂಥೇಳಿ. ಸೊ ನನ್ನ ಪ್ರೀತಿಯ ಮಗಳಿಗೆ
3 ಮಂತ್ಸ್ ಕಂಪ್ಲೀಟ್ ಆಗಿದೆ. ಐ ಲವ್ ಯು ಸೋ ಮಚ್ ಕಂದಮ್ಮ. ಸೊ ಡೇ ಬೈ ಡೇ ಎಷ್ಟು ಹತ್ರ ಆಗ್ತಾಯಿದ್ದಲ್ಲ ನನಗೆ ಅಂದರೆ, ಸೊ ಈ ಒಂದು ನಿಮಿಷ ನಾನು ಬಿಟ್ಟು ಎಲ್ಲೂ ಇರೋಕ್ಕಾಗಲ್ಲ, ನನ್ನ ಕೈಲೇ ಆಗಲ್ಲ ಅಂತ ಅನ್ನೋ ಒಂದು ರೇಂಜಿಗೆ ಆಗಿಬಿಟ್ಟಿದೆ. ಸೊ ನಾನು ಸ್ಪೆಷಲಾಗಿ ಏನು ಫೋಟೋಶೂಟ್ ಥರ ಏನೂ ಮಾಡಿಲ್ಲ, ಬಿಕಾಸ್ ನೆಕ್ಸ್ಟ್ ಹೆಂಗಿದ್ರು ಡಿಸೆಂಬರ್ ಅಲ್ವಾ. ಸೊ ಸ್ಯಾಂತಾ ಟೈಪಲ್ಲಿ ಆ ಥರ ಏನಾದರೂ ಡಿಫ್ರೆಂಟಾಗಿ ಮಾಡೋಣ ಅಂತೇಳಿ ಡಿಸೆಂಬರ್ 25ಗೆ ಏನಾದರೂ ಮಾಡೋಣ ಅಂತೇಳಿ ಇವಾಗ ಜಸ್ಟ್ ಆ ಒಂದು ಕಾರ್ಡ್ ಏನಿರುತ್ತೆ ಮೈಲ್ಸ್ಟೋನ್ ಕಾರ್ಡ್ನ ಅದನ್ನು ಹಾಕಿಡಿದೆ ಅಷ್ಟೇ. ಸೊ ಅವಳನ್ನ ಕಾರಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಎಲ್ಲ ತೋರಿಸ್ತಾ ಇದ್ದೆ. ಅವಳು ಎಷ್ಟು ಚೆನ್ನಾಗಿ ಎಲ್ಲ ನೋಡ್ತಾ ನಗ್ತಾ ಬರ್ತಾಯಿದ್ಲು. ಅದನ್ನೇ ಹೇಳ್ತಾಯಿದ್ದೆ ಹರ್ಷಿತೆಗೆ, ಎಲ್ಲ ನೋಡ್ತಾ ಇದ್ದಾಳೆ. ಇವಾಗ ಫಸ್ಟ್ ಅಂದರೆ ನಾವು ಅವಳನ್ನ ಕರ್ಕೊಂಡೋಗಿದ್ದು ಬಂದು 1.5 ಮಂತಲ್ಲೇನೋ ಇದ್ದಾಗ, ಆವಾಗ ಅವ್ಳಿಗೆ ಅಷ್ಟು ನೋಡೋಕ್ಕೆ ಅದಕ್ಕೆ ಬರ್ತಾಯಿಲ್ಲ. ಇವಾಗ ಸ್ವಲ್ಪ ಎಲ್ಲ ನೋಡ್ತಾ ಇದ್ದಾಳೆ. ಸೊ ನಾಗಲೇ ಹೇಳ್ದಾಗೆ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಅಂತ ಹೇಳಿ ಹೋಗಿದ್ವಿ. ಸೊ ನಾವು ಆಲ್ಮೋಸ್ಟ್ ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ದೇವಸ್ಥಾನಕ್ಕೆ ಎವ್ರಿ ಮಂಡೇ ಮಿಸ್ ಮಾಡದೆ ಹೋಗ್ತಾಯಿದ್ದೆ. ಸೊ ನನಗೊಂಥರ ಏನೋ ಒಂಥರ ಪೀಸ್ ಅಂತ ಹೇಳ್ಬೋದು ದೇವಸ್ಥಾನಕ್ಕೆ ಹೋಗಿ ಬಂದರೆ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ನನಗೆ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬಿಕಾಸ್ ಯಾಕೆ ಅಂತಂದರೆ ಅಮ್ಮ ದೇವ್ರ ಹತ್ರ ಅರ್ಸ್ಕೊಂಡಿದ್ರು, ಓಂ ಶಕ್ತಿ ದೇವಿಗೆ ಅರ್ಸ್ಕೊಂಡಿದ್ರು ಮಡ್ಲು ತುಂಬ್ತೀನಿ ಅಂತೇಳಿ. ಆಲ್ಮೋಸ್ಟ್ ನಾನು ಪ್ರೆಗ್ನೆನ್ಸಿ ಟೈಮಲ್ಲಿದ್ದಾಗ ಇಲ್ಲ ಪಾಪು ಹುಟ್ಟಿದ ಮೇಲೇನೋ ನನಗೆ ನೆನಪಿಲ್ಲ. ಸೊ ಆವಾಗ ಅರಿಸ್ಕೊಂಡಿದ್ರು, ನಾನು ಮಡ್ಲು ತುಂಬ್ತೀನಿ, ಯಾವುದು ತೊಂದರೆ ಇಲ್ದಾಗೆ ಏನು ಇದಾಗಲಿ ಪಾಪುಗೆ ಅಷ್ಟೇ, ನಾನು ಅಷ್ಟೇ ಅಂತ ಹೇಳಿ ಅರಿಸ್ಕೊಂಡಿದ್ರು. ಸೊ ಹಾಗಾಗಿ ಎಲ್ಲ ಐಟಮ್ಸ್ನ ತೊಗೊಂಡು ಪಾಪು, ನಾನು, ಅಮ್ಮ, ಹರ್ಷಿತಾ ಎಲ್ಲರೂ ಹೋಗಿ ಮರಳು ತುಂಬಿಟ್ಟು ಬರೋಕ್ಕೆ ಹೋಗಿದ್ವಿ ಓಂ ಶಕ್ತಿ ದೇವಿಗೆ. ನಾನು ಹರ್ಷಿತಾ ಬೈಕಲ್ಲಿ ಹೋಗಿದ್ವಿ. ಅಮ್ಮ ಮಾವ ಬಂದಿದ್ರು, ಮಾವನು ಅತ್ತೆ ಅಂದರೆ ನಮ್ಮಮ್ಮ ತಮ್ಮ ಅವ್ರ ವೈಫು. ಸೊ ಅವ್ರು ಕಾರಲ್ಲಿ ಬಂದಿದ್ರು. ಅಮ್ಮ ಮತ್ತು ಪಾಪುನ ಕಾರಲ್ಲಿ ಕಳಿಸ್ದೆ, ಬಿಕಾಸ್ ಅವಳಿಗೆ ಚಳಿ ಇರುತ್ತೆ ಅಂತೇಳಿ. ಸೊ ನನಗೆ ನಿಜವಾಗ್ಲೂ ಕಾರಲ್ಲಿ ಟ್ರಾವೆಲ್ ಅಂದರೆ ಇಷ್ಟ ಇಲ್ಲ, ಸ್ವಲ್ಪ ಬೈಕಲ್ಲಿ ಅಂದರೆ ಇಷ್ಟ ನನಗೆ. ಅದನ್ನೇ ಹೇಳ್ತಾ ಇದ್ದೆ, ಪಾಪುನ ಕರ್ಕೊಂಡು ನೀನು ಕಾರಲ್ಲೇ ಓಡಾಡಬೇಕು ಅಂತ ಅಮ್ಮ ರೇಗಿಸ್ತಾಯಿದ್ರು. ಸೊ ಇಲ್ಲಿ ಒಂದು ಅಜ್ಜಿ ಇಟ್ಟಿರೋದು ದೇವಿ ಚಿಕ್ಕದಾಗಿ ಎಷ್ಟು ಪುಟ್ಟದಾಗಿದೆ, ಬಟ್ ತುಂಬಾ ಪವರ್ಫುಲ್ ದೇವಿ. ಅಮ್ಮ ಯಾವಾಗಲೂ ಪ್ರತಿ ಸರಿ ಮಾಲೆ ಹಾಕಿದಾಗ ಇಲ್ಲೇ ಅವ್ರು ಬಂದು ಹಾಕೋದು. ಸೊ ಹಾಗಾಗಿ ಈ ಸತಿನೂ ನೆಕ್ಸ್ಟ್ ಯಾವಾಗಲೂ ಹಾಕ್ತಾರೆ. ಅವಾಗ ಇನ್ ಕೇಸ್ ಏನಾದರೂ ಆದರೆ ನಾನು ವಿಡಿಯೋ ಮಾಡ್ತೀನಿ. ಹೋಗಿ ಒಂದು 1/2 ಅವರ್ ಆಯಿತು ಎಲ್ಲ ಮುಗಿಸ್ಕೊಂಡು. ಪಾಪುನಷ್ಟೇ ಸ್ವಲ್ಪ ಆಟಾಡ್ಕೊಂಡಿದ್ಲು ಆರಾಮಾಗಿ. ಸ್ವಲ್ಪ ಲಾಸ್ಟಲ್ಲಿ ಬರಬೇಕಾದ್ರೆ ಒಂದು ಸ್ವಲ್ಪ ಹತ್ಕೊಬಿಟ್ಲು, ಅದ್ಬಿಟ್ರೆ ನಾರ್ಮಲಾಗಿ ಆಟಾಡ್ಕೊಂಡಿದ್ಲು, ಏನೋ ಆಟ ಮಾಡಿದೆ. ಆಮೇಲೆ ಮಡ್ಲೆಲ್ಲ ತುಂಬಿದಾದ್ಮೇಲೆ ಅವರು ವಾಪಸ್ ಮಡ್ಲಕ್ಕಿ ಅಂತೇನೋ ಸ್ವಲ್ಪ ಕೊಡ್ತಾರೆ, ಅಂದರೆ ಅದು ತಟ್ಟೆಲಿರೋ ಅಕ್ಕಿನ ಎತ್ತಿ ಕೊಡ್ತಾರೆ. ಅದೆಲ್ಲ ಮುಗಿಸ್ಕೊಂಡು ಇವತ್ತಿನ ವಿಡಿಯೋನ ಇಷ್ಟೆಲ್ಲ ಕ್ಯಾಪ್ಚರ್ ಮಾಡಿಕೊಂಡೆ. ನನ್ನ ಕೈಲಿ ಎಷ್ಟಾಯಿತೋ ಅಷ್ಟನ್ನ ವಿಡಿಯೋನ ಕ್ಯಾಪ್ಚರ್ ಮಾಡಿಕೊಂಡು ಪೋಸ್ಟ್ ಮಾಡಿದ್ದೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನ್ ಶೇರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಬಾಯ್.